ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಮನೀಶ್ ಸಿಸೋಡಿಯಾ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕರಲ್ಲಿ ಒಬ್ಬರು. ಒಂದು ರೀತಿಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಲಗೈ. ಹಾಗೆಯೇ ದೆಹಲಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು, ಕ್ರಾಂತಿಯನ್ನು ಮಾಡಿದ ರೂವಾರಿ. ಈಗ ಅವರು ಅಬಕಾರಿ ನೀತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. CBI ಅವರನ್ನು ಜೈಲಿಗೆ ಕಳಿಸಿದೆ. ಹಾಗೆಯೇ ಈ ಕುರಿತು ಅವರು ಜಾಮೀನು ಅರ್ಜಿಯನ್ನು ಏನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು, ಸುಪ್ರೀಂ ಕೋರ್ಟ್ ನೀವು ಹೈಕೋರ್ಟ್ನಲ್ಲೇ ಇದನ್ನು ಈ ವಿಚಾರವನ್ನು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಇಡೀ ಅರ್ಜಿಯನ್ನು ತಳ್ಳಿ ಹಾಕಿದೆ. ಈ ಪ್ರಕರಣ ಯಾವ ತಿರುವುಗಳನ್ನು ಪಡೆಯಬಹುದು ಅನ್ನೋದು ತುಂಬ ಕುತೂಹಲಕರವಾದದ್ದು. ಮುಂದೇನಾಗುತ್ತೆ ಅನ್ನೋದು. ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಸಚಿವ ಸಂಪುಟದ ಎರಡನೇ ಸಚಿವರು ಇವರು. ಈ ಇಬ್ಬರು ಕೂಡ ಸತ್ಯೇಂದ್ರ ಪಾಟೀಲ್ ಮತ್ತು ಸಿಸೋಡಿಯಾ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಿದ್ದರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಒಂದು ಅಧ್ಯಾಯ ಇದರೊಂದಿಗೆ ಪ್ರಾರಂಭ ಆಗಿದೆಯಾ? ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ, ಯೋಚಿಸಬೇಕಾಗಿದೆ. ಯಾಕೆಂದರೆ 2024ಕ್ಕೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕೂ ಮೊದಲು ಕರ್ನಾಟಕ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆ ಕೂಡ ನಡೀತಾ ಇದೆ. ಅದಕ್ಕೂ ಮೊದಲು ಈ ತನಿಖಾ ಸಂಸ್ಥೆಗಳು ಏನೇನು ಮಾಡಬಹುದು ಅನ್ನುವ ಪ್ರಶ್ನೆ ನಮ್ಮ ಮುಂದಿದೆ. ದೆಹಲಿ ಮೂಲಗಳ ಪ್ರಕಾರ ಈ ತನಿಖಾ ಸಂಸ್ಥೆಗಳು CBI, ED ಏನಿವೆ ಅವು ಪ್ರತಿಪಕ್ಷದ ರಾಜಕಾರಣಿಗಳ ಒಂದು ಪಟ್ಟಿಯನ್ನು ತಯಾರಿಸಿವೆ ಅಂತ. ಫೈಲ್ ಈಸ್ ರೆಡಿ. ಯಾವ ಫೈಲು ಯಾವ ಸಂದರ್ಭದಲ್ಲಿ ಓಪನ್ ಆಗುತ್ತೆ ಅಂತ ಹೇಳುವ ಸ್ಥಿತಿ ಈಗಿಲ್ಲ. ಸುಮಾರು 100ಕ್ಕೂ ಹೆಚ್ಚು ಇಂತಹ ರಾಜಕಾರಣಿಗಳ ಪಟ್ಟಿಯೊಂದನ್ನು, ಫೈಲನ್ನು ಸಿದ್ಧಪಡಿಸಿ ED ಮತ್ತು CBIಗಳು ಕುಳಿತಿವೆ. ಯಾವ ಸಂದರ್ಭದಲ್ಲಿ ಯಾರ ಫೈಲ್ ಕೂಡ ಓಪನ್ ಆಗಬಹುದು, ಅವರನ್ನು ವಿಚಾರಣೆಗೆ ಕರಿಬಹುದು CBI. ವಿಚಾರಣೆಯ ನಂತರ ವಿಚಾರಣೆಗೆ ಅವರು ಸಹಕರಿಸುತ್ತಿಲ್ಲ ಅನ್ನುವ ಕಾರಣ ನೀಡಿ ಅವರನ್ನು ಬಂಧಿಸಬಹುದು. ಬಂಧಿಸಿದ ನಂತರ ಏನಾಗುತ್ತೆ? ಇಡೀ ಈ ಒಂದು ಎಲ್ಲ ಪ್ರಕರಣಗಳು ಒಂದು ಮಾದರಿಯಾದ ಒಂದು ಮಾದರಿ ಇದೆ. ಅದರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮೂಲಗಳ ಪ್ರಕಾರ DK ಶಿವಕುಮಾರ್ ಈಗಾಗಲೇ CBI ಮತ್ತು ED ಎದುರಿಸ್ತಿದ್ದಾರೆ, ತನಿಖೆಯನ್ನು ಎದುರಿಸ್ತಿದ್ದಾರೆ. ಅವರ ಜೊತೆಗೆ ಇನ್ನೂ 6 ರಾಜಕಾರಣಿಗಳ ಫೈಲ್ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲ ಬಹುತೇಕರು ಕಾಂಗ್ರೆಸ್ ರಾಜಕಾರಣಿಗಳು. ಅವರ ಫೈಲನ್ನು ಸಿದ್ಧಪಡಿಸಿಕೊಂಡು ತನಿಖಾ ಸಂಸ್ಥೆಗಳು ಕುಳಿತಿವೆ. ಈ ಫೈಲುಗಳು ಕೂಡ ಯಾವಾಗ ಬೇಕಾದರೂ ಕೂಡ ಓಪನ್ ಆಗಬಹುದು. ಒಂದಂತೂ ಸ್ಪಷ್ಟ, 2024ರ ಲೋಕಸಭಾ ಚುನಾವಣೆಗೆ ಮೊದಲು ಇನ್ನಷ್ಟು ಫೈಲ್ಗಳನ್ನು ED ಮತ್ತು CBI ಓಪನ್ ಮಾಡ್ತವೆ ಅಂತ. ಈಗಿನ ಪ್ರಕರಣಕ್ಕೆ ಬರೋಣ. ಹಾಗಿದ್ದರೆ ಚುನಾವಣೆ ದಕ್ಷಿಣ ಭಾರತದಲ್ಲಿದೆ. ಹಾಗಿರುವಾಗ ದೆಹಲಿ ಚುನಾವಣೆ ಮುಗಿದು ಹೋಗ್ಬಿಟ್ಟಿದೆ. ಹಾಗಿದ್ದರೆ ಯಾಕೆ CBI ತಕ್ಷಣ ಇದಕ್ಕೆ ಕಾರ್ಯೋನ್ಮುಖ ಆಯಿತು? ಇದಕ್ಕೆ ಯಾವ ಸಂಬಂಧ ಇದೆ? ಸುಮ್ಮನೆ ಚುನಾವಣೆಗೂ ಈ ED ದಾಳಿಗಳಿಗೂ CBI ದಾಳಿಗಳಿಗೂ ಸಂಬಂಧ ಇದೆ ಅಂತ ಹೇಳಕ್ಕೆ ಸಾಧ್ಯನಾ? ಸುಳ್ಳಲ್ವಾ? ಈ ಒಂದು ಅಬಕಾರಿ ನೀತಿಗೆ ಸಂಬಂಧಪಟ್ಟ ಪ್ರಕರಣವನ್ನು ನೋಡಿ. ಸಿಸೋಡಿಯಾ ಈಗೇನು ಜೈಲಿಗೆ ಹೋಗಿದ್ದಾರೆ ಆ ಪ್ರಕರಣವನ್ನು ನೋಡಿ. ತನಿಖಾ ಸಂಸ್ಥೆಗಳ
ಮೂಲಗಳ ಪ್ರಕಾರ ಈ ಒಂದು ಅಬಕಾರಿ ನೀತಿಯಲ್ಲಿ ಮಾಡಲಾದ ಮಾರ್ಪಾಟು ಏನಿದೆ ಅದರ ಫಲಾನುಭವಿಗಳು ದಕ್ಷಿಣಕ್ಕೆ ಸಂಬಂಧ ಹೊಂದಿದ್ದಾರೆ. ಒಂದು, ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸತತವಾಗಿ ಟೀಕಿಸುವ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಈ ಬೆನಿಫಿಷಿಯರಿ ಕಂಪನಿಗಳಿವೆ ಅಥವಾ ವ್ಯವಸ್ಥೆ ಏನಿದೆ ಅದರ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಅನ್ನೋದು ಒಂದು ವಾದ, ಹೇಳಿಕೆ ತನಿಖಾ ಸಂಸ್ಥೆಗಳು ಹೇಳೋದು. ಹಾಗೆಯೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಏನಿದ್ದಾರೆ ಜಗನ್, ಅವರ ಬಳಗಕ್ಕೂ ಕೂಡ ಇದು ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಪ್ರಕರಣ ತನಿಖೆ ನಡೀತಾ ಹೋದಾಗೆ ದಕ್ಷಿಣದ ಎರಡು ಪ್ರಮುಖ ರಾಜ್ಯಗಳು ಏನು ಚುನಾವಣೆಗೆ ಹೋಗ್ತವೆ ಅದರ ಜೊತೆ ತಳಕು ಹಾಕೊಳ್ಳುತ್ತೆ. ಒಂದು, ಚಂದ್ರಶೇಖರ್ ರಾವ್ ಅವರ ಮಗಳೇ ಈ ಪ್ರಕರಣದಲ್ಲಿ ಸಿಲುಕಿಕೊಂಡ್ರೆ ಅವರ ಶಕ್ತಿ ಕುಂದುತ್ತೆ. ಹಾಗೆ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಅವರ ಬಳಗ ಇದರಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೂ ಫಜೀತಿ. ಚುನಾವಣಾ ವರ್ಷದಲ್ಲಿ ಈ ರೀತಿ ಫಜೀತಿ ಪಡೋದು ಇದೆಯಲ್ಲ, ಅದನ್ನ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಒಂದು ಅಂಶವನ್ನು ತಾವು ಗಮನಿಸಿ, ದೆಹಲಿಯನ್ನು ಬಿಟ್ಟರೆ ಉಳಿದಂತೆ ಈ ತನಿಖಾ ಸಂಸ್ಥೆಗಳು ದಕ್ಷಿಣ ರಾಜ್ಯಗಳನ್ನು ಟಾರ್ಗೆಟ್ ಮಾಡ್ತಿವೆ ಅಥವಾ ದಕ್ಷಿಣ ಭಾರತ ರಾಜ್ಯಗಳ ಮೇಲೇ ಹೆಚ್ಚು ದಾಳಿಗಳು ತನಿಖೆಗಳು ನಡೀತಿವೆ. ಇದು ದಕ್ಷಿಣ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇಲ್ಲದಿರುವುದಕ್ಕೂ ಇಲ್ಲಿ ಬೇರೆ ಪ್ರತಿಪಕ್ಷದ ರಾಜಕಾರಣ ಪ್ರಬಲವಾಗಿರುವುದಕ್ಕೂ ಏನಾದರೂ ಸಂಬಂಧ ಇರಬಹುದಾ ಅನ್ನುವುದು ಕುತೂಹಲಕರ ಪ್ರಶ್ನೆ. ನಮಗೆ ಗೊತ್ತಿದೆ ಕೇರಳದಲ್ಲಿ ಇಲ್ಲಿ ಏನಾಯಿತು, ಮುಖ್ಯಮಂತ್ರಿಗಳು ಕೂಡ ಆ ಪ್ರಕರಣದ ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಅವರ ಮೇಲೆ ಕೇರಳದ ಮುಖ್ಯಮಂತ್ರಿ ಸೇರಿದಂತೆ ಇನ್ನೂ ಹಲವು ರಾಜಕಾರಣಿಗಳ ಮೇಲೆ ಇಡೀ CBI ತನಿಖಾ ಸಂಸ್ಥೆಗಳಿಂದ ನಡೀತಾ ಇದೆ. ಕರ್ನಾಟಕದಲ್ಲಿ ನಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ CBI ಇಡಿ ನಡೀತಾ ಇದೆ. ಇನ್ನೂ ಕೆಲವರ ಹೆಸರುಗಳಿವೆ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ 6 ಹೆಸರುಗಳನ್ನು ಹೇಳಲಾಗ್ತಾ ಇದೆ. ಆ 6 ಹೆಸರುಗಳನ್ನ ನಾನು ಹೇಳಕ್ಕೆ ಹೋಗಲ್ಲ, ಇದು ದೆಹಲಿ ಮೂಲಗಳ ಪ್ರಕಾರ, ಆಯಿತಾ. ಸೊ ಇಲ್ಲೂ ಕೂಡ BJP ಇಲ್ಲ. ಈ 6 ಹಿರಿಯ ನಾಯಕರುಗಳಿಗೇನಾದರೂ ಅಸೆಂಬ್ಲಿ ಚುನಾವಣೆಗೆ ಮೊದಲು ಅವರ ಮೇಲೆ ಕ್ರಮ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹೀಗೆ ದಕ್ಷಿಣ ರಾಜ್ಯಗಳ ಮೇಲೆ ಒಂದು ನಡೀತಾ ಇದ್ದರೆ, ಇನ್ನೊಂದು ಇಡೀ ಪ್ರಕರಣಗಳಲ್ಲಿ ಒಂದು ರೀತಿಯ ಏಕಸಾಮ್ಯತೆ ಇದೆ ಅಂತ. ಅದು ಏನು ಅಂದರೆ, ಒಂದು ಮಾದರಿಯನ್ನು ಅನುಸರಿಸ್ತಾ ಇವೆ ಈ ಸೆಂಟ್ರಲ್ ಏಜೆನ್ಸಿಗಳು. ಮೊದಲು ವರಮಾನ ತೆರಿಗೆ ಪ್ರಕರಣ ದಾಖಲಾಗುತ್ತೆ ಫಸ್ಟ್. ಅದಾದ ಮೇಲೆ CBI ಈ ಪ್ರಕರಣವನ್ನು ಎತ್ತುಕೊಳ್ಳುತ್ತೆ. CBI ವಿಚಾರಣೆ ನಡೆಸಿ ಎಲ್ಲ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ಅಲ್ಲಿ ಮನಿ ಲಾಂಡ್ರಿಂಗ್, ಅಕ್ರಮ ಹಣ ಸಾಗಾಣಿಕೆ, ಆ ಅಂಶಗಳು ಪತ್ತೆಯಾಗ್ತವೆ. ನಂತರ ಈ ಅಕ್ರಮ ಹಣ ಸಾಗಾಣಿಕೆ ಅಥವಾ ಮನಿ ಲಾಂಡ್ರಿಂಗ್ ಗೊತ್ತಾದ ಮೇಲೆ ಪ್ರಕರಣ ಇಡಿಗೆ ಹೋಗುತ್ತೆ. ಇಡಿ ತನಿಖೆಯನ್ನು ಪ್ರಾರಂಭಿಸಿ ಅವ್ರನ್ನೇ ಅರೆಸ್ಟ್ ಮಾಡುತ್ತೆ. ಯಾಕಂದರೆ ವರಮಾನ ತೆರಿಗೆ ಆದರೆ ಅರೆಸ್ಟ್ ಮಾಡೋಕ್ಕೆ ಬರಲ್ಲ. ಸೊ ಯಾವಾಗ ಇಡಿಗೆ ಹೋಯ್ತು, ಇಡೀ ಪ್ರಕರಣ ಒಂದು ಸೀರಿಯಸ್ ಆದ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೇ ಇಡಿ ಏನಿದೆ, ಇಡಿ ತನಿಖೆಗಾಗಿ ಯಾರನ್ನಾದರೂ ನೀವು 1 ವರ್ಷದವರೆಗೆ ಅರೆಸ್ಟ್ ಮಾಡಬಹುದು. 1 ವರ್ಷ ಪಡಚ, ನಿಮ್ಗೆ ಜಾಮೀನು ಸಿಗಲ್ಲ. ಈಗ ಮನೀಶ್ ಸಿಸೋಡಿಯಾ ಕಥೆ ಕೂಡ ಅದಕ್ಕೆ ಹೋಗುವ ಅಪಾಯ ಕಾಣ್ತಾ ಇದೆ. ಅದರ ಜೊತೆಗೆ ಆಂಧ್ರ ಮತ್ತು ತೆಲಂಗಾಣದ ಯಾವ್ಯಾವ ರಾಜಕಾರಣಿಗಳು ಒಳಗೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಅದರ ಜೊತೆಗೆ ಕೂಡ ಈ ಮನಿ ಲಾಂಡ್ರಿಂಗ್ ಏನಿದೆ, ಸೊ ಈ ಮನಿ ಲಾಂಡ್ರಿಂಗ್ ಪ್ರಕರಣ ಅನ್ನುವುದೇ ಏನಿದೆ ಇದು ಅಷ್ಟು ಸರಳವಾಗಿ ಇರುವುದಲ್ಲ. ಈಗ ನಾನು ಹೇಳಿದೆ 2024 ಲೋಕಸಭಾ ಚುನಾವಣೆಗೆ ಮೊದಲು ಸುಮಾರು 100ಕ್ಕೂ ಹೆಚ್ಚು ನಾಯಕರುಗಳು
ಇಂಥ ಪ್ರಕರಣಗಳಲ್ಲಿ ಏನು ಸಿಲುಕಿಕೊಳ್ಳುವ ಚಾನ್ಸಸ್ ಇದೆ. ಯಾಕಂದರೆ ಫೈಲ್ ಸಿದ್ಧವಾಗಿದೆ, ಕೆಲವು ಪ್ರಕರಣಗಳು ಶುರುವಾಗಿವೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ, ರಾಹುಲ್, ಖರ್ಗೆ ಇವರೆಲ್ಲ ವಿಚಾರಣೆ ಮಾಡಲಾಗ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡಿದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕರಾದ ಚಿದಂಬರಂ ಮತ್ತು ಕಾರ್ತಿ ಚಿದಂಬರಂ ಏನಿದ್ದಾರೆ ಅವರ ಮೇಲೆ ಪ್ರಕರಣಗಳಿವೆ. ಮಹಾರಾಷ್ಟ್ರದ ಹಲವು ನಾಯಕರುಗಳು ಕೂಡ ಅವರ ವಿರುದ್ಧ ಅಶೋಕ್ ಚವ್ಹಾಣ್ ಅವರಿಂದ ಹಿಡಿದು ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿವೆ, ತನಿಖೆಯನ್ನು ಪ್ರಾರಂಭಿಸಿವೆ, ಕೆಲವು ಅರೆಸ್ಟ್ಗಳಾಗಿವೆ. ಉತ್ತರ ಪ್ರದೇಶದಲ್ಲಿ ಲಾಲು ಪ್ರಸಾದ್ ಯಾದವ್ ಏನಿದ್ದಾರೆ ಅವರ ಮಗ ತೇಜಸ್ವಿ ಯಾದವ್ ಅವರ ಮೇಲೆ ಕೂಡ ಪ್ರಕರಣ ಈಗಾಗಲೇ ಇದೆ, ಅವರನ್ನು ಬಂಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಬರುವುದಕ್ಕಿಂತ ಮೊದಲು ಹಲವಾರು ರಾಜಕಾರಣಿಗಳು ಜೈಲು ಪಾಲಾಗುವ ಚಾನ್ಸಸ್ ಇದೆ. ಅವರು ಜೈಲು ಪಾಲಾದರೆ ಅವರಿಗೆ ಅದು ಇಡಿ ಪ್ರಕರಣ ಆಗಿದ್ದರಂತೂ 1 ವರ್ಷ ಅವರು ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ಕುತ್ಕೋಬೇಕು. ಅಷ್ಟೊತ್ತಿಗೆ ಇಲೆಕ್ಷನ್ ಎಲ್ಲ ಮುಗಿದೋಗುತ್ತೆ. ಪ್ರತಿಪಕ್ಷಗಳು ದುರ್ಬಲವಾಗಿರ್ತವೆ, ಯಾಕಂದರೆ ಅವ್ರ ನಾಯಕರೆಲ್ಲ ಒಳಗಡೆ ಇದ್ದರೆ ಯಾರು ಮುನ್ನಡೆಸುವವರು. ಸೊ ಇಂಥ ಒಂದು ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಒಂದು ದೆಹಲಿ ಸಿಸೋಡಿಯಾ ಪ್ರಕರಣದಿಂದ ಪ್ರಾರಂಭವಾಗಿ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಮೇಲೆ ಈಗ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿವೆ. ಯಾರ್ಯಾರು ಒಳಗೆ ಹೋಗ್ತಾರೋ ನೋಡಬೇಕು. ಇದೆಲ್ಲ ಯಾಕೆ ನಡೀತಿದೆ ಅಂತ ನಾನು ಹೇಳಬೇಕಾಗಿಲ್ಲ, ಅದನ್ನೇ ಹೇಳಿದ್ದು. ಭಾರತ ರಾಜಕಾರಣದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಇದೊಂದು ಹೊಸ ಆಯಾಮ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.